ಶರಣಾರ್ಥಿ. ಇವತ್ತು ನಾವು ಗೋಶಾಲೆಗೆ ಬಂದೆವು. ಇಲ್ಲಿ ಗೋಲಿಂದ ಸಗಣಿಯಿಂದ ಏನೇನು ತಯಾರಾಗ್ತದೆ ಅಂದ್ರೆ ವಿಭೂತಿ ಮತ್ತು ಧೂಪಗಳು ಮತ್ತು ಮನೆ ಸೂಟ ಫಿನಲ್ಗಳು ಮತ್ತು ಭಾಂಡೆ ಬೆಳಗುವ ಟಬ್ಗಳು ಮತ್ತು ಅದ್ರದ್ದು ಪೌಡರು ಅದೆಲ್ಲ ತಯಾರು ಮಾಡ್ತಾರೆ ಸರ್ ಶಿವಕುಮಾರ್ ಹಿರೇಮಠ್ ಅಂತ. ಅವ್ರ ಬಗ್ಗೆ ಅವರೇ ಒಂದು ನಮಸ್ಕಾರ. ಆನಂದ್ ಪಾಟೀಲ್ ಅವ್ರಿಗೆ ಧನ್ಯವಾದ. ಮೊದಲನೇದು ನೀವು ಇಲ್ಲಿ ಬರ್ಲಿಕ್ಕೆ ಮನಸ್ಸು ಮಾಡಿದ್ದಕ್ಕೆ ನಾನು ಮೊದಲನೇ ನಿಮ್ಗೆ ಧನ್ಯವಾದ ಹೇಳ್ತೀನಿ. ಆಮೇಲೆ ಇನ್ನೊಂದು, ಈಗ ನೀವು ಬೀದರ್ ಭಾಷೆ ಪ್ರಕಾರ ನೀವು ನಿಮ್ಗೆ ತಿಳಿದಂಥ ವಿಷಯ ನೀವು ಮುಟ್ಟಿಸಿದ್ರಿ. ಆ್ಯಕ್ಚುಲಿ ನಾವೇನಂತೀವಿ ಅಂದರೆ ಇದು ಪಂಚಗವ್ಯ ಉತ್ಪನ್ನಗಳು ಅಂತೀವಿ. ನಮ್ಮದು ಆ್ಯಕ್ಚುಲಿ ನಾಗವಾರದಾಗಿರ್ತಕ್ಕಂಥ ಕಾಮಧೇನು ಗೋಶಾಲೆ. ಪಂಚಗವ್ಯ ಉತ್ಪನ್ನ ಅಂತಂದರೆ ಪಂಚಗವ್ಯಗಳಂದರೆ ಆ ಕಡೆದಿಂದ ಬರ್ತಕ್ಕಂಥ ಗವ್ಯಗಳು ಅಂದರೆ ತ್ಯಾಜ್ಯಗಳೇನು ಬರ್ತಾವೆ, ಗೋಮೂತ್ರ, ಗೋಮಯ, ಆಮೇಲೆ ಹಾಲು, ಮೊಸರು, ತುಪ್ಪ ಇವೆಲ್ಲ ಸೇರಿದ ಮ್ಯಾಗ ಪಂಚಗವ್ಯ ಅಂತ ಅಂತೀವಿ. ಆ ದಿನನಿತ್ಯ ಬಳಸೋದ್ರೊಳಗೆ ಪಂಚಗವ್ಯದ ಬಳಕೆ ಆಗಬೇಕು. ನಮ್ಮ ಆಕಳ ಮ್ಯಾಗ ಇರ್ತಕ್ಕಂಥ ಭಾವನೆ ಆಗಲಿ, ಒಂದು ಭಕ್ತಿ ಆಗಲಿ, ಅದನ್ನು ನಾವು ಇನ್ನಷ್ಟು ಹೆಚ್ಚಿಗೆ ಕಾಳಜಿಲಿಂದ ನೋಡ್ಬೋದು. ಆಮೇಲೆ ಬಳಸಿದ ಮ್ಯಾಗ ಅದು ಭಾವನೆಗಳು ಬದಲಾವಣೆ ಆಯ್ತು. ಆ ಒಂದು ಮೇನ್ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಅನ್ನೋದು ಗೋವುಗಳನ್ನು ರಕ್ಷಣೆ ಆಗಬೇಕು. ಆಮೇಲೆ ಗೋಶಾಲೆ ಸಲುವಾಗಿ ನಾವು ಅನುದಾನ ಪ್ರತಿ ಬಾರಿ ಬೇರೆಯವ್ರಿಗೆ ಕೇಳೋದಕ್ಕಿಂತಲೂ ಅನುದಾನ ಇಲ್ಲಿದಿಲ್ಲೇ ನಾವು ತಯಾರು ಮಾಡ್ಕೊಂಡಿವಿ ಅಂದರೆ ದುಡ್ಡಿನ ಜನ್ರೇಷನ್ ಇಲ್ಲೇ ಮಾಡ್ಕೊಂಡ್ರೆ ಅನುಕೂಲ ಆಗ್ತಾನೆ ಒಂದು ಕಾರಣಕ್ಕಾಗಿ ನಾವು ಅದನ್ನು ಶೋಧನೆ ಅದ್ರ ಹುಡುಕ್ಯಾಡ್ಕೊತ ಹೋದಾಗ ಅದ್ರ ಒಳಗೆ ಏನದ ನಮ್ಗೆ ಬರೀ ಸಗಣಿಲಿಂದ ಏನು ಮಾಡ್ಬೋದು ಅಂತಂದರೆ ನಾವು ಈ ಥರ ಮೂರ್ತಿಗಳು ಮಾಡ್ಬೋದು. ಆಮೇಲೆ ಈ ಧೂಪಗಳು ದಿನನಿತ್ಯ ಬಳಸ್ತಕ್ಕಂಥ ಧೂಪಗಳು ತಯಾರು ಮಾಡ್ಬೋದು. ಆಮೇಲೆ ಈ ಸಾಂಬ್ರಾಣಿ ಕಪ್ಗಳು ಈ ಟೈಪ್ ತಯಾರು ಮಾಡ್ಬೋದು. ಆಮೇಲೆ ಇವು ತುಪ್ಪದ ದೀಪಗಳು ಈ ಥರ ತಯಾರು ಮಾಡ್ಕೋಬೋದು. ಇವೆಲ್ಲ ರಿಸರ್ಚ್ ಮಾಡ್ಕೊತ ಹೋದಾಗ ಇದ್ರದ್ದು ಆಳ ಭಾಳ ಅದ ಅಂತೇಳಿ ಗೊತ್ತು ಮಾಡಿಕೊಂಡು ಅದಕ್ಕೆ ಇನ್ನಷ್ಟು ನಾವು ಹುಡ್ಕ್ಯಾಡ್ಕೊಂಡು ಹೋಗಿ ದಿನನಿತ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಬಳಕೆ ಬರ್ತಕ್ಕಂಥ ವಸ್ತುಗಳನ್ನು ನಾವು ಡೈರೆಕ್ಟ್ ಫೋಕಸ್ ಮಾಡಿದ್ವಿ. ಹಂಗಂದ್ಮೇಲೆ ಏನೇನು ತಯಾರಾಗ್ತವೆ, ಮುಂಜಾನೆ ಎದ್ದ ತಕ್ಷಣ ಏನು ಬೇಕಾಗ್ತದೆ ಅಂದರೆ ಹಲ್ಲು ಬೆಳಗಲಿಕ್ಕೆ ಹಲ್ಪುಡಿ ಬೇಕು. ಅದರೊಳಗೆ 2 ವೆರೈಟಿ ನಾವು ಹಲ್ಪುಡಿ ತಯಾರು ಮಾಡ್ತಾಯಿದ್ವಿ. 2 ವೆರೈಟಿ, ಒಂದು ಬ್ಲ್ಯಾಕ್ ಇದೆ, ಒಂದು ರೆಡ್ ಇದೆ. ಎರಡರದ್ದು ಏನು ವಿಶೇಷತೆ ಅಂದರೆ ಇದು ಆಕಳು ಇರ್ತಕ್ಕಂಥ ಸಗಣಿನ ನಾವು ಡೈರೆಕ್ಟ್ ತೊಗೊಂಡು ತೆಳಗೆ ಬೀಳಾರ್ದಂಥದ್ದು ನಾವು ನೆಲದ ಮ್ಯಾಗೆ ಹತ್ತಲಾರ್ದಂಗೆ ಅದಕ್ಕೆ ನಾವು ಗಾಳಿ ಮ್ಯಾಗೆ ಒಣಗಿಸಿ ಅದನ್ನು ಡ್ರೈ ಮಾಡಿಕೊಂಡು ಅದನ್ನು ಚಾರ್ಕೋಲ್ ರೀತಿ ಅರ್ಧ ಬೆಂದಂಥ ಸಗಣಿನ ಅಂದರೆ ಪೂರ್ತಿ ಬೆಂಕಿ ಎತ್ತಿ ಸುಟ್ಟು ಬೂದಿ ಆಗೋದಕ್ಕಿಂತಲೂ ಮೊದಲೇ ತಯಾರು ಮಾಡ್ಕೊಳ್ತೀವಿ. ಅದಾದ ನಂತರ ಇದು ಭಸ್ಮಲಿಂದ ತಯಾರಾಗ್ತಾರೆ. ಇದ್ರೊಳಗೆ ಒಂದು 3 ಐಟಮ್ ಇದ್ದರೆ ಇದರೊಳಗೆ ಒಂದು 16-17 ಐಟಮ್ ಇರ್ತಾವೆ. ತ್ರಿಫಲ, ತ್ರಿಕೂಟು, ಬಬುಲ್ ಚಾಲ್, ನೀಮ್ ಪೌಡ್ರ್ ಇಂಥವೆಲ್ಲ ಸೇರಿಸಿ ಒಂದು 16-17 ಜಡಿಬುಟ್ಟಿ ಇದರೊಳಗೆ ಹಾಕಿರ್ತೀವಿ. ಇದು ಏನಂತಂದರೆ ಒಂದು ಹೊಸಡು ಲೂಸ್ ಇತ್ತು ಅಥವಾ ಬ್ಲೀಡಿಂಗು ರಕ್ತ ಬರ್ತಾಯಿತ್ತು ಅಂದರೆ ಅಂಥವ್ರಿಗೆ ಭಾಳ ಅನುಕೂಲ. ಇದು ಏನದ ಬಾಯಿ ಎಕ್ದಮ್ ಫ್ರೆಶ್ ಇಡಲಿಕ್ಕೆ ಮಾಡಲಿಕ್ಕೆ ಇದು ಯೂಸ್ಫುಲ್ ಆಗ್ತದೆ. ಈ ಟೈಪು ಒಂದು ಈ ದಂತಕಂತಿ ಬೆಳಗ್ಗೆ ಎದ್ದ ತಕ್ಷಣ. ಅದಾದ್ಮೇಲೆ ಹ್ಯಾಂಡ್ ವಾಶ್ ಇದೆ. ಆಮೇಲೆ ಬೆಳಗ್ಗೆ ಎದ್ದಿಗೆ ಫ್ಲೋರ್ ಕ್ಲೀನರು, ನೆಲ ಒರೆಸ್ಲಿಕ್ಕೆ ಗೋನೈಲ್ ಅಂತೇಳಿ ಇದು ಗೋಮೂತ್ರ ಮತ್ತು ಪೈನೈಲು ಎಮಲ್ಸಿಫೈರ್ ಅಂತೇಳಿ ಮಿಕ್ಸ್ ಮಾಡಿ ಇದು ತಯಾರು ಮಾಡ್ತೀವಿ ಇದ್ರೊಳಗೆ. ಅದಾದ್ಮೇಲೆ ನಮಗೆ ಸ್ನಾನಕ್ಕೆ ಈ ಥರ ಪಂಚಗವ್ಯ ಸೋಪ್ಗಳು ನಾವು ತಯಾರು ಮಾಡ್ತೀವಿ. ಇದು ಪಂಚಗವ್ಯ ಅಂತಂದರೆ ಈಗೇನು 5 ನಿಮಗೆ ಗವ್ಯಗಳು ಹೇಳಿದೆ, ಆ ಗವ್ಯ ಹಾಕಿ ನಾವು ಇದನ್ನು ತಯಾರು ಮಾಡಿದ್ದೀವಿ. ಆಮೇಲೆ ಇದು ಮಂಜಿಷ್ಟ ಸೋಪ್ ಇದೆ. ಮಂಜಿಷ್ಟ ಇದು ಬರೀ ಕೌ ಮಿಲ್ಕಿಂದಿದೆ, ಆಕಳ ಹಾಲಿಂದಿದೆ. ಈ ಟೈಪ್ 3 ವೆರೈಟಿ ಅದರ ತಯಾರು ಮಾಡ್ತೀವಿ. ಅದಾದ ನಂತರ ಈ ಗೋಮೂತ್ರ ರಿಲೇಟೆಡ್ ಅಂತಂದ್ಮೇಲೆ ಇದು ನಾವು ಶಮನ ಆಯಿಲು, ಯಾರಿಗೆ ಜಾಯಿಂಟ್ಸ್ ಪ್ರಾಬ್ಲಮ್ ಇದೆ, ಮೊಳಕಾಲು ಬೇನಿದೆ ಅಂಥವ್ರ ಸಲುವಾಗಿ ಇದು ಶಮನ ಆಯಿಲ್ ತಯಾರು ಮಾಡಿದ್ವಿ. ಎಳ್ಳೆಣ್ಣೆದು ಇರ್ತದೆ. ಇದು ಕಂಪ್ಲೀಟ್ 1 ದಿವ್ಸದ ಪ್ರೊಸೆಸ್ ಇದೆ. ಗೋಮಯ ರಸ ಇರ್ತದೆ, ಎಳ್ಳೆಣ್ಣೆ ಇರ್ತದೆ, 1 ದಿವ್ಸ ಪ್ರೊಸೆಸ್ ಅದು. ಅದಾದಮೇಲೆ ಈ ಚರ್ಮ ಸುರಕ್ಷಾ ಅಂತೇಳಿ ಒಂದು ತಯಾರು ಮಾಡ್ತೀವಿ. ಇವತ್ತಿನ ದಿವಸ ನಾವು ಭಾಳ ಮಂದಿಗೆ ನೋಡ್ತೀವಿ ಸ್ಕಿನ್ ಡಿಸೀಸ್ ಭಾಳ ಅದ, ಫಂಗಲ್ ಇನ್ಫೆಕ್ಷನ್ ಭಾಳ ಅದ. ಅಂಥ ಜನಕ್ಕೆ ಇದು ಬರೀ ಹಚ್ಕೊಳ್ಳಿಕ್ಕೆ ಯೂಸ್ ಆಗ್ತದೆ. ಒಂದು 4-5 ದಿವ್ಸನೊಳಗೆ ಅದು ಕಮ್ಮಿನೇ ಆಗ್ತದೆ ಅಂತಾರೆ. ಆಮೇಲೆ ಇದು ಜಂಡು ಬಾಮ್ ಥರ ವಾತ ನಿವಾರಣಾ ಒಂದು ಮಲಾಮ್ ಅಂತೇಳಿ. ಇದ್ರದ್ದು ಏನಿದೆ ಅಂತಂದರೆ ದೇಶಿ ಆಕಳು ತುಪ್ಪ ಮತ್ತು ಬಿ ವ್ಯಾಕ್ಸು, ಜೇನು ಹುಳದೇನು ವ್ಯಾಕ್ಸ್, ಮೇಣ ಅಂತೀವಿ ನಾವು ನಮ್ಮ ಇದ್ರ ಭಾಷೆದಾಗ, ಆ ಮೇಣದ್ರಿಂದ ತಯಾರು ಮಾಡ್ತಕ್ಕಂಥದ್ದು. ಆಮೇಲೆ ಕರ್ಣತೈಲ, ಎಳ್ಳೆಣ್ಣೆ ಮತ್ತು ಗೋಮೂತ್ರ, ಗೋಮಯ ರಸದ್ರಿಂದ ತಯಾರು ಮಾಡ್ತಕ್ಕಂಥ ಕರ್ಣತೈಲ. ಕಿವಿದೇನೇ ಸಮಸ್ಯೆ ಇರಲಿ, ಕಿವಿ ಸೋರೋದಾಗಲಿ, ಕಿವಿಯಿಂದ ಕಮ್ಮಿ ಕೇಳೋದಾಗಲಿ ಅದಕ್ಕೆ ಒಳ್ಳೆಯ ರಿಸಲ್ಟ್ ಇದೆ. ಆಮೇಲೆ ಗೋಮೂತ್ರನ ನಾವು ಪ್ರೊಸೆಸ್ ಮಾಡಿರ್ತೀವಿ. ಇದು ನೋಡ್ಲಿಕ್ಕೆ ನಿಮಗೆ ನೀರು ಥರ ಕಾಣಿಸ್ತದೆ, ಆದರೆ ಇದು ಭಾಳ ತೀಕ್ಷ್ಣ ಇರ್ತದೆ. ಈ ಗೋಮೂತ್ರನ ನಾವು ತಾಜಾ ಗೋಮೂತ್ರ 2 ತಾಸಿನೊಳಗೆ ನಾವು ಕುಡಿಬೇಕು.
ಆ ಥರ ಕುಡಿಲಿಕ್ಕೆ ಆಗ್ಲಾರ್ದವ್ರ ಸಲುವಾಗಿ ನಾವು ಏನು ಮಾಡೀವಿ ಅಂತಂದರೆ ಇದು ಅರ್ಕನ್ನು ಡಿಸ್ಟಿಲೇಷನ್ ಯೂನಿಟ್ದಾಗ ಹಾಕಿ ಅದನ್ನು ಪ್ರೊಸೆಸ್ ಮಾಡಿದಾಗ ಅದು ಏನು ಆವಿಯಾಗಿ ಹೋಗ್ತಕ್ಕಂಥ ಗೋಮೂತ್ರನ ನಾವು ವಾಪಸ್ ಕೋಲ್ಡ್ ಮಾಡಿ ಲಿಕ್ವಿಡ್ ಕನ್ವರ್ಟ್ ಮಾಡ್ತೀವಿ. ಇದು ಏನಿದೆ ಅಂತಂದರೆ ನಮಗೆ 2 ವರ್ಷನೇ ಇದರ ಲೈಫ್ ಇರ್ತದೆ. 2 ವರ್ಷ ತನಕ ನಾವು ಯಾವ ಭೀ ಇದು ಬಳಸ್ಬೋದು. ಸಿಟಿಯಾಗಿರ್ತಕ್ಕಂಥವ್ರಿಗೆ ಅಥವಾ ನಾವು ಯಾರಿಗೆ ಗೋಮೂತ್ರ ಆಕಳುಗಳು ಇರಲ್ಲ ಅಂಥವ್ರಿಗೆ ಅನುಕೂಲ ಮಾಡ್ಲಿಕ್ಕೆ ಯೂಸ್ ಮಾಡ್ಲಿಕ್ಕೆ ಅನುಕೂಲ ಆಗೋ ಸಲುವಾಗಿ ಮಾಡಿದ್ದೀವಿ. ಇದರೊಳಗೆ ಸುಮಾರು ಒಂದು 16-17 ನಮೂನೆ ಬರ್ತಾವೆ. ಈಗ ಶುಗರ್ ಇರೋರು ಬೇರೆ, ಬಿ ಪಿ ಶುಗರ್ ಇದ್ರೆ ಬೇರೆ, ಆಮೇಲೆ ನಮ್ಮ ಕಿಡ್ನಿ ಸಮಸ್ಯೆ, ಆಮೇಲೆ ನಮ್ಗೆ ಅಲರ್ಜಿ ಇದ್ರೆ ಬೇರೆ, ಈ ಥರ ಒಂದು 16-17 ನಮೂನೆ ಬರ್ತಾವೆ. ಈವನ್ ಮೇನ್ ಅಥ್ರೈಟಿಸ್ ಜಾಯಿಂಟ್ಸ್ ಪ್ರಾಬ್ಲಮ್ ಇದೆ, ಪಾರಿಜಾತ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಆಮೇಲೆ ಇದು ಪಂಚಗವ್ಯ ಅಂತಂದರೆ ಏನು 5 ಗವ್ಯದೊಳಗೆ ಇದು ತುಪ್ಪ ಮೇಜರ್ ಇರ್ತದೆ. ಇದು ಸುಮಾರು ಒಂದು ದಿವಸದಿಂದ ಪ್ರೊಸೆಸ್ ಇರ್ತದೆ. ಇದೇನದೆ ಅಂದರೆ ನಮಗೆ ಇಂಟರ್ನಲ್ಲಿ, ಆಮೇಲೆ ನಮ್ಗೆ ನೋಸಲ್ ಮೂಗಿಗೆ ಯೂಸ್ ಮಾಡಲಿಕ್ಕೆ, ನಾಭಿಗೆ ಹಾಕಲಿಕ್ಕೆ ಭಾಳ ಒಳ್ಳೆಯದು. ಆಮೇಲೆ ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇದೆ, ಹೊಟ್ಟೆ ಕ್ಲಿಯರ್ ಆಗ್ತಾಯಿಲ್ಲ, ಮೋಷನ್ ಬರೋಬರಿಲ್ಲ ಅಂತಂದರೆ ಡೈಲಿ ಒಂದು ಅರ್ಧ ಚಮಚ ಅವರು ಆಕಳ ಹಾಲಿನಲ್ಲಿ ಅಥವಾ ಬಿಸಿ ನೀರಿನಲ್ಲಿ ಹಾಕೊಂಡು ಕುಡಿದ್ರೆ ಕ್ಲಿಯರಾಗಿ ಮೋಷನ್ ಕ್ಲಿಯರ್ ಆಗ್ತದೆ. ಆಮೇಲೆ ಗೋಮಯಲಿಂದ ಈ ಥರ ನಾವು ಗಿಫ್ಟ್ ಐಟಮ್ಸ್ ಕೂಡ ಮಾಡ್ತೀವಿ. ಇಲ್ಲಿ ಗಿಫ್ಟ್ ಐಟಮ್ ಅಂತಂದರೆ ನೀವು ಸಾಮಾನ್ಯವಾಗಿ ಈ ಪ್ಲಾಸ್ಟಿಕ್ ಇರ್ತಕ್ಕಂಥ ನೀವು ಒಬ್ಬರು ಯಾರಿಗಾರ ಗಿಫ್ಟ್ ಕೊಡ್ತೀರಿ ಅಥವಾ ಹೂವಿನ ಗುಚ್ಛ ಕೊಡ್ತೀರಿ. ಆದರೆ ಅದು ಏನದ, ಅದರಿಂದ ಯಾವುದೇ ರೀತಿ ಬೆನಿಫಿಟ್ ಇಲ್ಲ, ಉಲ್ಟಾ ಲುಕ್ಸಾನ್ ಅದ. ಇದು ಅದೇ ಪ್ರೈಸ್ನೊಳಗೆ ಇದ್ರ ಕಾಸ್ಟ್ ನಿಮಗೆ ಬಾಳೆ ಬೆಳೆದ್ರೆ ಒಂದು 200 ರೂಪಾಯಿ ಬೀಳ್ತದೆ. ಇದು ಕಂಪ್ಲೀಟ್ ಸಗಣಿದು ಮಾಡಿದ್ದು. ಇದೇನದ ನಾವು ಒಂದು 2 ವರ್ಷ ಆದ್ಮೇಲೆ ಇದು ನಮಗೆ ಬೇಡ ಆಯ್ತು ಅಂದ್ರೆ ಒಳಗಿನ ತೆಗೆದು ನಾವು ಬೇರೆ ಮೂರ್ತಿ ನೀವು ಒಯ್ದು ಮತ್ತು ಫಿಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಈ ಫ್ರೇಮ್ ರೀಯೂಸ್ ಮಾಡ್ಬೋದು. ಈ ಮೂರ್ತಿ ಯಾವುದಾದ್ರೂ ಗಿಡದ ಬುಡಕ್ಕಿಟ್ರೆ ವಾಪಸ್ ಅಲ್ಲಿ ಕಂಪೋಸ್ಟ್ ಆಗ್ತದೆ. ಆ ಒಂದು ನಿಟ್ಟಿನಾಗ ಇದು ತಯಾರು ಮಾಡಿದ್ವಿ. ಆಮೇಲೆ ಇದು ನೀವು ಬಳಸೋದ್ರಿಂದ ಗೋಶಾಲೆಗಳು ಅಂತಾನೆ ಸಸ್ಟೈನಬಲ್ ಆಗ್ತವೆ. ಅದು ಯಾವ ರೀತಿ ಆರ್ಥಿಕ ಸಮಸ್ಯೆದಾಗ ಒಳಗಾಗಲ್ಲ ಅನ್ನೋದು ಮೇಜರ್ ಒಂದು ಇದು. ಈ ಥರ ನಾವು ಡೈರೆಕ್ಟು ಇದು ಸೆಗಣಿದ್ದು ಡೈರೆಕ್ಟ್ ಫ್ರೇಮ್. ಇದಕ್ಕೆ ನಾವು ಅನ್ನೋದು ಹ್ಯಾಂಗಿಂಗ್ ಮಾಡಿ ಸಿಗಿಸೋಂಥ ಒಂದು ಇದು ಮಾಡ್ತೀವಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಬೇಕಾದಷ್ಟು ಅವ್ರವ್ರ ಇಚ್ಛೆ ಪ್ರಕಾರ ಕಲರ್ನು ಮಾಡ್ಕೊಳ್ಬೋದು. ಆಮೇಲೆ ಇನ್ನಷ್ಟು ಮಾಡಿಫೈನು ಮಾಡ್ಕೊಳ್ಬೋದು. ಇದು ಪ್ಲೇನ್, ಇದು ಹಿಂಗೆ ಇದ್ದರೆ ಇನ್ನಷ್ಟು ಹೆಚ್ಚಿನ ರೇಡಿಯೇಷನ್ ಕೆಲಸ ಇದು ಮಾಡ್ತದೆ. ಈ ಥರ ನಾವು ಗಣೇಶ ಚತುರ್ಥಿಗೆ ಗಣಪತಿಗಳು ಸುಮಾರು ಒಂದು 50ಕ್ಕಿಂತಲೂ ಹೆಚ್ಚಿಗೆ ಪ್ರಾಡಕ್ಟ್ಗಳು ನಾವು ತಯಾರು ಮಾಡ್ತೀವಿ. ನೀವು ಹೇಳ್ದಂಗೆ ವಿಭೂತಿ ಮೇನು ನಾವು ಮೊನ್ನೆ ಹುಮನಾಬಾದಕ್ಕೆ ಹೋದಾಗ ಅಲ್ಲಿ ಹೇಳ್ತಿದ್ರು ವಿಭೂತಿ ಈ ನಮ್ಮ ಇದ್ರ ಕಡೆ ಸೇಡಮ್ ರೂಟಿಗೆ ಹೋಗ್ಬೇಕಾದ್ರೆ ಅಲ್ಲಿ ಕಲ್ಲು ಕೊರೆದಿದ್ದಂಥ ಒಂದು ಪೌಡ್ರ್ ಏನು ಸಿಗ್ತದೆ, ಅದರಲ್ಲಿಂದ ವಿಭೂತಿ ತಯಾರು ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ನಾವೊಂದು ಅಂಥ ಯೂಸ್ ಮಾಡಿದಾಗ ನಿಮ್ಗೆ ಆಧ್ಯಾತ್ಮಿಕ ಮತ್ತು ನಿಮ್ಗೆ ಇದು ಬರೋಂಗಿಲ್ಲ. ಇದರೊಳಗೆ 48% ಆಕ್ಸಿಜನ್ ಇರ್ತದೆ. ಇನ್ ಕೇಸ್ ನಿಮ್ಗೆ ದೇಹದಾಗ ಯಾವುದಾದ್ರೂ ಒಂದು ಏನೋ ತೊಂದರೆ ಕಾಡ್ಲಿಕ್ಕತ್ತಂದರೆ ಒಂದು ಚಿಟಕಿ ನೀವು ಒಂದು ಗ್ಲಾಸ್ ನೀರಿನೊಳಗೆ ಹಾಕೊಂಡು ಕುಡಿದ್ರಿ ಅಂದರೆ ನಿಮಗೆ ಆಕ್ಸಿಜನ್ ಲೆವೆಲ್ ಇಮಿಡಿಯೇಟ್ ದೇಹದೊಳಗೆ ಹೆಚ್ಚಿಗೆ ಮಾಡ್ತದೆ. ಆಮೇಲೆ ನಿಮಗೊಂದು ಆಧ್ಯಾತ್ಮಿಕ ಧ್ಯಾನ ಈ ವಿಭೂತಿ ಬಳಸೋದ್ರಿಂದ ಬರ್ತದೆ ಡೈರೆಕ್ಟು. ಆಮೇಲೆ ಇದ್ರ ಜೊತೆ ನಾವು ಏನದ ಡಿಶ್ ವಾಶ್ ಪೌಡರ್ ಮಾಡೀವಿ ಕೊಡ್ರಿ ಭಾಂಡಿ ಕ್ಲೀನ್ ಮಾಡಲಿಕ್ಕೆ. ಭಾಂಡಿ ಕ್ಲೀನ್ ಮಾಡೋಕ್ಕಂದ್ರೆ ಇದೇನದ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಇದ್ರೊಳಗೆ ಏನದ ನಾವು ನೀಮ್ ಪೌಡ್ರ್ ಹಾಕೀವಿ, ರೀಟಾ ಪೌಡ್ರ್ ಇದೆ, ಆಮೇಲೆ ಭಸ್ಮ ಇದೆ. ಇವೆಲ್ಲ ಯೂಸ್ ಮಾಡಿ ನಾವು ಅದನ್ನು ಡಿಶ್ ವಾಶ್ ಪೌಡ್ರ್ ತಯಾರು ಮಾಡಿದ್ದೀವಿ. ಕೆಮಿಕಲ್ ಕರಿ ಸುಮಾರು 50 ಪ್ರಾಡಕ್ಟ್ ತಯಾರು ಮಾಡ್ತಾಯಿದ್ದೀವಿ. ಯಾರು ನಮ್ಮಲ್ಲಿ ಟ್ರೈನಿಂಗಾಗಿ ಪ್ರಶಿಕ್ಷಣಕ್ಕೆ ನಾವು ಫ್ರೀ ಆಫ್ ಕಾಸ್ಟ್ ಪ್ರಶಿಕ್ಷಣ ಕೊಡ್ತೀವಿ. ಯಾವ ಫೀಲ್ಡ್ದಾಗ ಅವ್ರು ಆಸಕ್ತವಂಡ್ರ ಅಂತ ತಿಳ್ಕೊಂಡು ಅವರಿಗೆ ಸಂಬಂಧಪಟ್ಟಂಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಜೊತೆ ಏನದ ನಾವು ಪ್ರತಿ ತಿಂಗಳ ಪಂಚಗವ್ಯ ಉಚಿತ ಕ್ಯಾಂಪ್ಗಳು ಸಹಿತ ಮಾಡ್ತೀವಿ ಬೀದರ್ದಲ್ಲಿ. ಆಮೇಲೆ ಬೆಂಗಳೂರಿನ ಡಾಕ್ಟರ್ ಡಿ ಪಿ ರಮೇಶು ಮೇಲಾದ ನಾವು ಈಗೇನು ರೂಟೀನ್ ಕಾಮನ್ ಡಿಸೀಸ್ ಆಗಿ ಅದ್ರ ಬಗ್ಗೆ ಎಲ್ಲ ಅವರು ನೋಡ್ತಾರೆ. ಈ ಥರ ಮಾಡ್ತಾರೆ. ಈ ಹೊರಗೆ ಭೀ ಯಾರು ಆನ್ಲೈನ್ ಹೇಳಿದ್ರೆ ಹಾಕ್ತೀರಿ? ಹಾಂ, ನಾವು ಕಳಿಸ್ಕೊಡ್ತೀವಿ. ಈಗ ಆಲ್ರೆಡಿ ಎಲ್ಲ ಕಡೆ ಕಳಿಸ್ಕೊಡ್ತೀವಿ. ಯಾರು ತಮ್ಮ ಏನು ಮಾಡ್ಲಿಕ್ಕೆ ಆಗ್ತದೆ ಅಥವಾ ಯಾರಾದರೂ ಏನಾದರೂ ತಯಾರು ಮಾಡ್ತಿದ್ರು ಅವ್ರವ್ರ ಸ್ಥಾನದೊಳಗೆ ಅಂತಂದರೆ ಅವ್ರು ನಮಗೆ ವಾಪಸ್ ಕೊಡ್ಬೋದು. ನಾವು ಇಲ್ಲಿಂದ ಮಾರ್ಕೆಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಂಬಲ್ಲಿ ಏನಿದೆ ಅವರು ತೊಗೊಳ್ಬೋದು. ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂದರೆ ನಿಂಬಲ್ಲಿದ್ದಂಥ ವಸ್ತು ನಾವು ತೊಗೊಂಡ್ವಿ, ನಂಬಲ್ಲಿದ್ದು ನೀವು ತೊಗೊಂಡ್ವಿ ಅಂದರೆ ಈ ಬಿಸ್ನೆಸ್ ಹೆಚ್ಚಿಗೆ ಆಗ್ತದೆ, ಕಮ್ಮಿ ಆಗಂಗಿಲ್ಲ. ಭಾಳ ಮಂದಿ ಕನ್ಫ್ಯೂಷನ್ ಏನಂತಂದ್ರೆ ನಾವು ನಿಮಗೆ ಸೀಕ್ರೆಟ್ ಕೊಟ್ಟಿವಿ ಅಥವಾ ನಿಂಬಲ್ಲಿ ಸೀಕ್ರೆಟ್ ನಾವು ತೊಗೊಂಡಿವಿ ಅಂತಂದರೆ ತೊಗೊಳ್ಬೇಕು, ಹಂಚಬೇಕು. ಆದರೆ ಅವ್ರವ್ರ ಬಿಸ್ನೆಸ್ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ದು ಅನ್ನೋದದ. ಆದರೆ ಇದನ್ನು ನೆಕ್ಸ್ಟ್ ಲೆವೆಲ್ ಒಯ್ಬೇಕಾದ್ರೆ ನಾವು ಎಲ್ಲರೂ ಕೂಡಿ ಮಾಡಿದ್ರೇ ನೆಕ್ಸ್ಟ್ ಲೆವೆಲ್ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಕಾಂಟ್ಯಾಕ್ಟ್ ನಂಬರ್ ಹಾಕ್ತೇವೆ. ಹಾಂ.